ಏಮದಪ್ಪ ಇನ್ನು ಇವತ್ತಿನ ಪಯಣ ಎಲ್ಲಿಗಪ್ಪ ಅಂತಂದ್ರೆ ಗುಡಿಶೆಟ್ಟಲು ತಿಮ್ಮರಾಯ ಸ್ವಾಮಿ ದೇವಾಲಯ ಕಡೆಗೆ. ಇನ್ನು ಎಲ್ಲರಿಗೂ ಆನೇಕಲ್ ತಿಮ್ಮರಾಯ ಸ್ವಾಮಿ ಗೊತ್ತಿರುತ್ತೆ, ಗುಡಿಶೆಟ್ಲು ತಿಮ್ಮರಾಯ ಸ್ವಾಮಿ ತುಂಬಾ ಜನ ಗೊತ್ತಿರಲ್ಲ. ಇದು ನಮ್ಮ ಮನೆಯ ದೇವಸ್ಥಾನ. ಈ ಒಂದು ಗುಡಿಶೆಟ್ಲು ಎಲ್ಲಿದೆ ಅಂತ ಪೂರ್ತಿ ವಿಡಿಯೋನಲ್ಲಿ ತಿಳಿಸ್ತೀನಿ, ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ಇನ್ನು ನಮ್ಮ ಕೃಷ್ಣಗಿರಿ ಜಿಲ್ಲೆ ಹೊಸೂರು ತಾಲೂಕಲ್ಲಿ ಅತಿ ದೊಡ್ಡ ದೇವಾಲಯಗಳಲ್ಲಿ ಇದು ಒಂದು ದೊಡ್ಡ ದೇವಾಲಯವಾಗಿ ಹೆಸರಾಗಿದೆ. ಈ ದೇವಾಲಯವು 1000 ವರ್ಷಕ್ಕೂ ಹೆಚ್ಚು ಇತಿಹಾಸ ಹೊಂದಿದೆ. ಈ ದೇವಾಲಯವು ಬಾಗಳೂರು ಬೇರಿಕೆ ಮುಖ್ಯ ರಸ್ತೆಯಲ್ಲಿ ಗುಡಿಶೆಟ್ಟಲು ಎಂಬ ಗ್ರಾಮದಲ್ಲಿ ತಿಮ್ಮರಾಯ ಸ್ವಾಮಿ ದೇವಾಲಯವೆಂದು ನಾಮಕರಣವಾಗಿದೆ. ಇದೇ ಗುಡಿಶೆಟ್ಟಲು ತಿಮ್ಮರಾಯ ಸ್ವಾಮಿ ಕುಲದವರು ನೀವು ಸಹ ಆಗಿದ್ದರೆ ತಪ್ಪದೆ ಒಂದು ಕಮೆಂಟ್ ಅನ್ನ ಹಾಕ್ಬಿಡಿ. ಇಲ್ಲಿ ಪ್ರತಿದಿನವೂ ನಿಮಗೆ ಬೆಳಗ್ಗೆಯಿಂದ ಸಂಜೆಯ ತನಕ ಮಹಾಮಂಗಳಾರತಿಯು ಸಹ ದೊರೆಯುತ್ತದೆ. ಪ್ರತಿ ಶನಿವಾರವೂ ನಿಮಗೆ ಇಲ್ಲಿ ವಿಶೇಷ ದಿನವಾಗಿ ಉಳಿದುಕೊಂಡಿದೆ. ಇನ್ನು ಇಲ್ಲಿ ಪ್ರತಿ ವರ್ಷವೂ ಮುಂದಿನ ತಿಂಗಳಲ್ಲಿ ಹುಣ್ಣಿಮೆಯ ದಿನದಂದು ಬ್ರಹ್ಮರಥೋತ್ಸವ ಜಾತ್ರೆ ಮಹೋತ್ಸವವು ಸಹ ಅದ್ದೂರಿಯಾಗಿ ನಡೆಯುತ್ತದೆ. ಪ್ರತಿ ಶನಿವಾರವೂ ಇಲ್ಲಿ ವಾರಕ್ಕೊಮ್ಮೆ ಕುಣಿತಗಳು ಭಜನೆ ಸಂಭ್ರಮಗಳು ಸಹ ನಡೆಯುತ್ತಾನೆ ಇರ್ತವೆ. ಇನ್ನು ದೇವಾಲಯದ ಸುತ್ತಮುತ್ತಲು ಅತಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ಮದುವೆ ಸಂಭ್ರಮಗಳು ಮಾಡಲು ಕಲ್ಯಾಣ ಮಂಟಪಗಳು ಸಹ ಇಲ್ಲಿವೆ. ಇನ್ನು ನವಗ್ರಹಗಳು ಆಂಜನೇಯ ಸ್ವಾಮಿ, ವಿಘ್ನೇಶ್ವರ, ತಿಮ್ಮರಾಯ ಸ್ವಾಮಿ ಎಂದು 4 ದೇವಸ್ಥಾನಗಳು ಸಹ ಇಲ್ಲಿ ನಾವು ಕಾಣಬಹುದು. ಬಾಗಲೂರು ಸಮೀಪದಲ್ಲಿ ಗುಡಿಶೆಟ್ಟಲು ಎಂಬ ಗ್ರಾಮದಲ್ಲಿ 1000 ವರ್ಷಗಳಿಂದ ನೆಲೆಗೊಂಡಿರುವ ಚಿನ್ನದ ಕಿರೀಟ ತಿಮ್ಮರಾಯ ಸ್ವಾಮಿ ದೇವಾಲಯವು ನೀವೇನಾದರೂ ನೋಡಲಿಲ್ಲಂದರೆ ತಪ್ಪದೆ ಒಂದು ಬಾರಿ ವಿಸಿಟ್ ಅನ್ನ ಮಾಡಿ. ಇನ್ನು ಈ ಶ್ರಾವಣ ಶನಿವಾರದಂದು ತಿಮ್ಮರಾಯ ಸ್ವಾಮಿ ದರ್ಶನಕ್ಕೆ ಯಾರೆಲ್ಲ ಹೋಗಿದ್ವಿ ಅನ್ನೋದು ಕಮೆಂಟ್ ಹಾಕ್ಬಿಡಿ. ಎಚ್ಚೆತ್ತಿಗೆ ಇದೇ ತರ ವಿಡಿಯೋಸ್ಗಾಗಿ ನಮ್ಮ ಐಡಿ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಟಾಟಾ.